ಚೆಸ್ ಪಜಲ್ಸ್ ಎಕ್ಸ್ಪ್ಲನೇಷನ್ ಇನ್ ಕನ್ನಡಗೆ ಸ್ವಾಗತ. ಈ ಗೇಮನ್ನು ನಾವು ನೋಡಿದ್ರೆ ಬ್ಲ್ಯಾಕ್ ಪಾನ್ D5ಗೆ ಮೂವ್ ಆಗಿದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದರೆ ನಮ್ಮ ಪಾನ್ಸ್ ಎನಿಮಿ ಹಾಫಲ್ಲಿ ರೀಚ್ ಆಗಿದೆ. ಸೊ ಈ ಪಾನ್ ಎಸ್ಪೆಷಲಿ ಇಲ್ಲಿರೋದ್ರಿಂದ ಅಟ್ಯಾಕಿಂಗ್ ಪೊಸಿಷನಲ್ಲಿದೆ. ಆ್ಯಂಡ್ ನಮ್ಮ ಕ್ವೀನನ್ನು ನೋಡಿದ್ರೆ ಈ ರುಕ್ಕನ್ನು ಅಟ್ಯಾಕ್ ಮಾಡ್ಬೋದು, ಬಟ್ ಸದ್ಯಕ್ಕೆ ಅವ್ರ ರುಕ್ಸ್ ಕನೆಕ್ಟೆಡ್ ಆಗಿರೋದ್ರಿಂದ ಎನಿ ಟೈಮ್ ದೇ ವಿಲ್ ಬಿ ಏಬಲ್ ಟು ಅಟ್ಯಾಕ್. ಅದೇ ಇವಾಗ ಈ ಕಿಂಗ್ ಈ ಪೊಸಿಷನ್ ಇಲ್ಲ ಅಂತಂದರೆ F8 ಅಥವಾ G8 ಪೊಸಿಷನ್ಗೆ ಬಂದರೆ ಎರಡು ರುಕ್ಸು ಕಟ್ ಆಗುತ್ತೆ. ಆವಾಗ ನಾವು ಈ ಕಡೆಯಿಂದನೂ ಚೆಕ್ ಕೊಡ್ಬೋದು. ಸೊ ಅದರಿಂದ ನಾವು ನೋಡಿದ್ರೆ ಈ ಕ್ವೀನಿಂದ ಚೆಕ್ ಕೊಡೋದಕ್ಕಿಂತಲೂ ಈ ಪಾನಿಂದ ಚೆಕ್ ಕೊಡೋದು ಬೆಟರ್ ಅಂತ ಅನಿಸುತ್ತೆ. ಯಾಕೆಂತಂದರೆ ನಾವು ಕ್ವೀನಿಂದ ಚೆಕ್ ಕೊಟ್ಟರೆ ಕಿಂಗ್ ಕ್ಯಾನ್ ಕಮ್ ಬ್ಯಾಕ್ ಟು ದಿಸ್ ಪೊಸಿಷನ್ ಆಲ್ಸೋ, ಆ್ಯಂಡ್ ನಮಗೆ ಹೆಚ್ಚಿಗೆ ಅಡ್ವಾಂಟೇಜ್ ಬರೋದಿಲ್ಲ. ಸೊ ಅದರಿಂದ ನಾವು ಪಾನನ್ನು H6ಗೆ ಮೂವ್ ಮಾಡಿದ್ರೆ ಕಿಂಗ್ G8 ಆದರೂ ಹೋಗಲಿ, ಇಲ್ಲ ಅಂತಂದರೆ F8 ಆದರೂ ಹೋಗಲಿ, ನಾವು ರುಕ್ ಇನ್ D8ಅನ್ನು ಕ್ಯಾಪ್ಚರ್ ಮಾಡಿ ಚೆಕ್ ಕೊಡ್ಬೋದು. ಸೊ ಇಲ್ಲಿಂದ ಚೆಕ್ ಕೊಟ್ಟಾಗ ಇಷ್ಟು ಸ್ಕ್ವಯರ್ಸ್ ಬ್ಲಾಕ್ ಆಗಿರುತ್ತೆ. ಸೊ ಮತ್ತು ಈ ಪಾನ್ ಇಲ್ಲಿರೋದ್ರಿಂದ ಈ ಸ್ಕ್ವಯರು ಬ್ಲಾಕ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಚೆಕ್ ಮೇಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಾವು ಡಿಸ್ಕಸ್ ಮಾಡಿರೋದನ್ನು ಟ್ರೈ ಮಾಡೋಣ. ಈ H5 ಪಾನನ್ನು H6ಗೆ ಮೂವ್ ಮಾಡಿ ಚೆಕ್ ಕೊಡೋಣ. ನಾವು ಅಂದ್ಕೊಂಡಂಗೆ ಆಯಿತು. ಈ ಸ್ಕ್ವೇರ್ ಈಸ್ ಆಲ್ರೆಡಿ ಬ್ಲಾಕ್ ನಾವು. ಸೊ ನಾವು ರುಕ್ಕನ್ನು ಕ್ಯಾಪ್ಚರ್ ಮಾಡಿ ಚೆಕ್ ಕೊಟ್ಟರೆ ಗೇಮ್ ಮುಗಿಯುತ್ತೆ ಅಂತ ಅನಿಸುತ್ತೆ. ಸೊ ನಾವು ಅಂದ್ಕೊಂಡಂಗೆ ಗೇಮ್ ಮುಗೀತು. ಧನ್ಯವಾದ.